ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು, ಈಗ ನೋಡಿ ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ಕೊಟ್ಟಿದ್ದು, ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ ಅವಕಾಶ ಇದೆ. ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದು ರೀತಿ ಅಧ್ಯಕ್ಷರೇ, ಅವಕಾಶ ಕೊಡಿ. ರೈತರಿಗೆ ಕೊಡಬೇಕಾದ್ರೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ, ಅವಕಾಶ ಕೊಡಿ. ಸರ್ಕಾರ ತಯಾರಿದೆ. ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ರೈತರಿಗೆ ಚರ್ಚೆ ಆಗ್ಬೇಕು. ಯಾರು ಕೊಡಿದಿಲ್ಲ ಅಂತ ಚರ್ಚೆಗೆ ಅವಕಾಶ ನೋಡಿದ್ರಿ. ಈಗ ಚರ್ಚೆಗೆ ಅವಕಾಶ ಮಾಡಿ ಕೊಡುವ. ಇವರು ಬಸವಣ್ಣನ ವಿರೋಧಿಗಳು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಟಕ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಮಾತಾಡ್ತಾರೆ ಅವರು. ಬಸವಣ್ಣನ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ?
ಆಯ್ತು ಮಾಡ್ತೀನಿ ಅಂತ ಹೇಳಿ ನೀವು first ಹೇಳಿ ನೀವು. ನೀವು ಯಾಕಂದ್ರೆ ಬಸವಣ್ಣ ಬಗ್ಗೆ ಮಾತಾಡೋದು ನಿಮಗೆ ನೈತಿಕ ಹಕ್ಕಿಲ್ಲ. ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಬಿಜೆಪಿ ಬಸವಣ್ಣ ಶರಣರ ಬಗ್ಗೆ ಮಾತಾಡೋಕೆ ಬಸವಣ್ಣನ ವಿರೋಧಿಗಳು ನಮ್ಮದೇ ಬಸವಣ್ಣನ ನಡೀತಕ್ಕಂಥ ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಸವಾದಿ ತತ್ವದ ಮೇಲಿದೆ. ನೀವು ಬಸವಾದಿ ಶರಣರ ವಿರೋಧಿ. ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಕಲಾಪಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಅಡ್ಡಿ ಮಾಡಬೇಕು, ಈಗ ಮಂಟಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗ್ತಾ ಇದೆ. ಮೊದಲನೇ ಗಂಟೆಯಲ್ಲಿ ಬರೀ ಗಲಾಟೆಗೆ ನಿಂತ್ಕೊಂಡಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಒಂದ್ಸ ಈಗ ಆಯ್ತು ಅಶೋಕ ಮಾತಾಡಿದಲ್ಲ ಆಯ್ತು ಅಲ್ಲ ಜ್ಞಾನದವ್ರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು ಬೇಡ ಅವ್ರು ಮಾತು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ ನೋಡಿ, ಬಾಲಕೃಷ್ಣ ಕೂತ್ಕೊಳ್ಳಿ. ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ಬನ್ನಿ ಕೂತ್ಕೊಳ್ಳಿ. ಆಯ್ತು ನೀವು ಕೂತ್ಕೊಳ್ಳಿ, ಶಿವಲಿಂಗವ್ರು ಕೂತ್ಕೊಳ್ಳಿ. ಈಗ ಆಮೇಲೆ ಮಾಡೋಣ, ನೀವು ಕೂತ್ಕೊಳ್ಳಿ. ಈಗ ನೀವು ನೋಡಿ, ನೀವೇ ಸರಿ ಇಲ್ಲ, ನೀವೇ ಬುದ್ಧಿ ಹೇಳ್ತೀರಾ. ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು. ತಾವು ಕೂಡ ಇವತ್ತು ನಿರ್ವಹಣೆ ಸೂಚನೆ ಮಂಡಿಸಿದ್ದೀರಿ, ಕೊಟ್ಟಿದ್ದೀರಿ. ಅದೊಂದು ಸರ್ಕಾರ ಕೂಡ ಚರ್ಚೆ ಮಾಡಲಿಕ್ಕೆ ಒಪ್ಪಿದೆ. ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳೋದನ್ನೆಲ್ಲ ಅವ್ರು ಕೂಡ ಕೇಳಬೇಕು. ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು. ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗಲಿ, ಈ ಒಂದು ಉದ್ದೇಶ ಇರುವಂಥದ್ದು. ನಿಮ್ಮ ಏನಿತ್ತು ಆ ನಿರ್ವಹಣೆ ಸೂಚನೆ ತಂದಿದ್ರ, ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ, ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟಿರ್ತೇನೆ. ಈಗ ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ. ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್. ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಅಂತ ಬಿಜಾಪುರದಿಂದ ಆರಂಭ ಆಗಿದೆ ಗಲಾಟೆ. ಉತ್ತರ ಕರ್ನಾಟಕದಲ್ಲೇ ಬರೋದು, ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಹಿನ್ನೆಲೆಯಿದೆ. ಅದಕ್ಕೆ ಚರ್ಚೆ ನಿಯಮವನ್ನು ನಾನು ರೂಪಿಸಿದಲ್ಲ, ನಿಯಮವನ್ನು ನೀವೇ ರೂಪಿಸಿದವರು. ನಿಯಮ ಎಲ್ಲ ಯಾವುದೇ ವಿಚಾರ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲದಿದ್ದರೆ ನಾನು ಹೇಳ್ತೇನೆ. ಫಸ್ಟ್ ಕ್ವಶನ್ ಅವರ್ ಚರ್ಚೆ ಮಾಡೋದು. ಆಯ್ತು, ಕ್ವಶನ್ ಅವರ್ನ ಮುಂದೆ ಹಾಕಿ. ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ. ಕ್ವಶನ್ ಅವರ್ ಮುಂದೆ ಹಾಕಿ, ಯಾಕಂದ್ರೆ ಅಧ್ಯಕ್ಷ ಮಾತಾಡ್ತಾರೆ. ನೀವು ಕೂತ್ಕೊಳ್ಳಿ, ನಿಮಗೆ ನಡೆಸಲಿಕ್ಕೆ. ಆಯ್ತು ಶಿವನ್ ಕೂತ್ಕೊಳ್ಳಿ, ಆಲಂಪ್ರಭು ಅವ್ರು ಕೂತ್ಕೊಳ್ಳಿ, ನಾಂದೋಸ್ ಕೂತ್ಕೊಳ್ಳಿ, ಎಲ್ಲ ನೋಡಿ ಆಲಂಪ್ರ ಕೂತ್ಕೊಳ್ಳಿ. ಈಗ ನೋಡಿ ಇಲ್ಲಿ ಕೋನಡಿ ಕೂತ್ಕೊಳ್ಳಿ. ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು, ಎಲ್ಲರಿಗೂ ಕೂಡ ಬುದ್ಧಿ ಇದೆ. ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ. ಈಗ ಹೇಳ್ದು ಕೇಳಿ, ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ. ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು. ಆಯ್ತು, ನೀವು ಅವ್ರೇನು ಅವ್ರು ನಿಮ್ಮ ಹತ್ರ ಮಾತಾಡಿದ್ರ, ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಕೂತ್ಕೊಂಡು ನಿಲ್ತೀರಿ? ನೀವು ಸರಿದ್ದೀರಾ?
ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ್ ಕೇಳಿ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅಭಿಪ್ರಾಯ ನಮ್ದೇನು ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದೇನು ಮಹತ್ವದ ವಿಚಾರ ಇದೆ, ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದಾದ್ರೆ ಚರ್ಚೆ ಆಗ್ಲಿ, ಅದಾದ್ಮೇಲೆ ಕೊಡಿ. ಅದನ್ನ ನೀವು ಹೇಳುವುದು ಅನುಭವ ಮಂಡಳಿ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವ್ರ ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ. ನಮ್ದೇನು ಈಗ ನೀವು BSc ಮಾಡಿ, ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇವರು ಮಾತಾಡಿದಲ್ಲ ಯತ್ನಾಳ್ ಅವರೇ. ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ವಿಚಾರವನ್ನೇ ಇಲ್ಲ ಈ ವಿಚಾರ ಬೇರೆ, ಇಲ್ಲ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಚರ್ಚೆ ಮಾಡೋ ಬನ್ನಿ. ಕೂತ್ಕೊಳ್ಳಿ. ಶಬ್ದ ತೆಗೀರಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಈಗ ಯಾಕೆ ಮಾತಾಡ್ತೀರಿ? ಈಗ ಯಾಕೆ ಮಾತಾಡಿ? ಚರ್ಚೆಯಲ್ಲಿ ಮಾತಾಡಿ. ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ಶೇಷಾದ್ರಿ ಅಶೋಕ್ ಬೈಲ್ಹೊಂಗಲ ಮತ್ತು ಮಹೇಶ್ ಅವರು ಮಾಡಿದ್ದೀರಾ? ನಾಳೆ ಮೊದಲ ಸಭಾಧ್ಯಕ್ಷರು ಅಜಾಮರ ಚಿಂತನೆಗಳನ್ನು ಮತ್ತು ತತ್ವಜ್ಞಾನವನ್ನು ಪ್ರತಿಬಿಂಬಿಸಿದ ಈ ಪವಿತ್ರ ವೇದಿಕೆಯು ಕೇವಲ ಶರಣ ಚಿಂತನೆಯ ಕೇಂದ್ರವಾಗಿರದೆ ಸಮಸ್ತ ಮನುಕುಲದ ಏಳಿಗೆಗೆ ಶಾಶ್ವತ ಆದರ್ಶ ನೀಡಿ ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶಗಳನ್ನು ಸಮಸ್ತ ವಿಶ್ವಕ್ಕೆ ತೋರಿಸಿಕೊಟ್ಟ ಕೇಂದ್ರವಾಗಿತ್ತು. ಇದು ಸರ್ವ ಜಾತಿ ಧರ್ಮಗಳ ಸ್ವೀಕರಿಸಿದ ಪವಿತ್ರತೆ ತಾಣವಾಗಿದ್ದು ಅಕ್ಕ ಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದ ಮಹೇಶ್ವರ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಕೇತಯ್ಯ, ಬಹುಮುಖಿ ಚೌಡಯ್ಯ, ಕೇತಲ ದೇವಿ ದುಗ್ಗಲೆ, ಕಾಲಪ್ಪ ಮೊದಲಾದ ಶರಣರ ದಿವ್ಯ ಚಿಂತನೆ ಜಗತ್ತಿಗೆ ಪರಿಚಯಿಸಿದ ಆ ಪುಣ್ಯ ಸ್ಥಳವಾಗಿದೆ. ಈ ಒಂದು ನಾವು ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ದಿನಗಳಲ್ಲಿ ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯವನ್ನು ಹುಟ್ಟಿ ಬರುವ ಮಾಹಿತಿ ಕೊಡಬೇಕಾಗಿ ಮತ್ತು ಪರಂಪರೆಯನ್ನು ಜನಸಾಮಾನ್ಯ ಮತ್ತು ಮುಂದಿನ ಪರಿಚಯ ಮಾಡಲಿಕ್ಕೆ ಒಂದು ಭಾವಚಿತ್ರವಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಮುಖ್ಯಮಂತ್ರಿಗಳಿಗೆ ನಿಮ್ಗೆ
ತಡೆ ಯಾಕ್ ಮಾಡ್ತಾ ಇದ್ದೀರಾ? ಹಾಗೂ ವಿಧಾನ ಪರಿಷತ್ತಿನ ಪ್ರತಿಭಟನೆಗೆ ಚೇರ್ಮನ್ ಆದ ಅವಕಾಶ ಇಲ್ವಾ? ಬಸವರಾಜ ಹೊರಟ್ಟಿ ಅವರು ಹಾಗೂ ಸನ್ಮಾನ್ಯ ನಡೆಯೋಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ, ಏನ್ ನಿರ್ಣಯ ಮಾಡಿದ್ದಾರೆ, ಯಾವತ್ತು? ಈ ನಿರ್ಣಯಕ್ಕೆ ನಾವು ಅತ್ಯಂತ ಏನಾಗ್ತದೆ? ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಒಂದು ಯಾಕೆ ಭಾವದಿಂದ ನಿಮಗೆ ನಾವು ಅಭಿನಂದಿಸ್ತೇವೆ. ಅತ್ಯಂತ ಇದಕ್ಕೆ ಯಾಕೆ? ಅಧ್ಯಕ್ಷರೇ, ಅಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇಲ್ವೇ ಸರ್ಕಾರದಲ್ಲಿ ಅಧ್ಯಕ್ಷರೇ? ಹೋಗೋಣ. ವಾಹನಗಳನ್ನ ಬರ್ಲಿಕ್ಕೆ ಬಿಡಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಅಂತಂದ್ರೆ ಏನರ್ಥ? ಅತ್ಯಂತ ಗೌರವದಿಂದ ಅಲ್ಲ ಅಧ್ಯಕ್ಷ, ಇದಕ್ಕೇನೊಂದು ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಸ್ಪಷ್ಟೀಕರಣ ಕೊಡಿ. ಇಲ್ಲ ಪ್ರತಿಭಟನೆ ಮಾಡೋದಿಲ್ಲ ಅಂತ ಒಂದು ಆದೇಶ ಇದೆಯಾ? ಏನು ಕೇರ್ ಮಾಡಿ. ಅಲ್ಲ, ಸಭೆ ಮಾಡಕ್ಕೆ ನಿಮ್ಗೊಂದಿಲ್ವಾ? ಮತ್ತೆ ನಿಮ್ದು ಸರಿ ಮಾಡ್ಕೊಳ್ಳಿ. ಅನುಭವ ಮಂಟಪ ಅಲ್ಲಲ್ಲ, ಈಗ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಪಂಚಮಶಾಲಿ ಹೋರಾಟ ಏನಿದೆ ಮೊದಲನೇ ಅದಕ್ಕೆ ತಡೆ ಮಾಡಿದಿರಲ್ಲ. ಯಾಕೆ ತಡೆ ಮಾಡಿದ್ದೀರಾ? ಬಸವಣ್ಣವರ ಕಾಲದಲ್ಲಿ ಏನಾಗಿದೆ? ಅಂತ ಒಂದು ಡೆಲ್ಲಿಯಲ್ಲಿ ಏನ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ? ಆ ಚಿತ್ರವನ್ನ ತಾವು ನೀವು ಅಡ್ಡಾಕಿದ್ದೀರಿ. ನಿಮಗೆ ಮುಖ್ಯಮಂತ್ರಿಗಳಿಗೆ ವಿಧಾನ ಪರಿಷತ್ತಿನ ಅಭಿನಂದಿಸ್ತೇನೆ. ನಾನು ಈ ಅಭಿನಂದನೆ ನೀವು ಡೆಲ್ಲಿಯಲ್ಲಿ ಅಟ್ಯಾಕ್ ಇಲ್ಲ ಸರ್, ಎಲ್ಲ ಮಾತ್ರವಲ್ಲ, ಡೆಲ್ಲಿಲಿ ಒಬ್ಬರನ್ನ ಜಾಗತಿಕ ಡೆಲ್ಲಿಲಿ ಇತಿಹಾಸ ಆಗಿರೋದ್ರಿಂದ ಅಲ್ಲ, ಬಿಜೆಪಿ ಈ ತೈಲ ಚಿತ್ರವನ್ನ ತಾವು ಹಾಕುವಂತ ಇದನ್ನ ಕೊಂದ್ಬಿಡಿ ಡೆಲ್ಲಿ.